ಸೊ ಇದು ಬಂದು ನನ್ನ ಲಾಸ್ಟ್ ವಿಡಿಯೋ. ಏನು ಹೇಳಬೇಕಂದ್ರೆ, ಸೊ ಮೇಯ್ನ್ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಸ್ಪಿರಿಚುವಾಲಿಟಿ ಆಗಲಿ, ನ್ಯೂಮರಾಲಜಿ ಆಗಲಿ, ಟ್ಯಾಟೋ ಕಾರ್ಡ್ಸ್ ಆಗಿರ್ಬೋದು, ಗೈಡೆನ್ಸು, ಅದಾದಮೇಲೆ ನಿಮಗೆ ಮಂತ್ರ ಚಾಂಟಿಂಗ್ ಮಾಡೋದಾಗಿರಲಿ, ಅಥವಾ ನಿಮ್ಮದು ಡೈಲಿ ಏನೇನು ನೀವು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ ಅದ್ರ ಬಗ್ಗೆ ಆಗಿರಲಿ. ಸೊ ನಿಮಗೆ ಗೊತ್ತಿರುತ್ತೆ ಏನು ಎಲ್ಲ ಥರ 1000 ವೀಡಿಯೋಸ್ ಇದೆ, ಇವ್ರ ವೀಡಿಯೋಸ್ ನಾವು ಯಾಕೆ ನೋಡಬೇಕು, ಎಷ್ಟೊಂದು ನಿಮಗೆ ಆ್ಯಪ್ಗಳೇ ಸಿಕ್ಬಿಡುತ್ತೆ ವೀಡಿಯೋಸ್ ನೋಡುವಾಗ, ಇವ್ರ ವೀಡಿಯೋಸಿಂದ ನಮ್ಗೆ ಏನು ಸಿಗ್ಬಿಡುತ್ತೆ ಅಂತ ನಿಮಗೂ ಕೂಡ ಏನೋ ಯೋಚನೆ ಬಂದಿರಬಹುದು. ಸೊ ಮೇಯ್ನ್ ನಂದೇನೆಂದರೆ, ನಾನು ಪಾಸ್ಟ್ 5 ಇಯರ್ಸಿಂದ ನಾನೇನು ರಿಸರ್ಚ್ ಮಾಡಿದ್ದೀನಿ, ನಾನೇನು ಕಲ್ತಿದ್ದೀನಿ, ಸೊ ಅದರಿಂದ ನನಗೆ ಎಷ್ಟೊಂದು ಯೂಸ್ಫುಲ್ ಆಗಿದೆ. ಸೊ ಮೇಯ್ನ್ ಇಂಪಾರ್ಟೆಂಟ್ ಎಲ್ಲರಿಗೂ ಏನಂದರೆ ಲೈಫಲ್ಲಿ ಬ್ಯೂಟಿ ಬೇಕು, ಮನಿ ಬೇಕು, ಎಜುಕೇಷನ್ ಆಗಿರ್ಬೋದು, ಲೈಫಲ್ಲಿ ಏನೇ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಕರಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಎಲ್ಲರಿಗೂ ಸೊಲ್ಯೂಷನ್ ಬೇಕು. ಎಲ್ಲರ ಲೈಫಲ್ಲೂ ಆ್ಯಂಬಿಷನ್ಸ್ ಇರುತ್ತೆ. ಸೊ ಇದೇ ಥರ ಇರಬೇಕು ನಾವು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇರುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಏನಂದರೆ, ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನೀವೇ ಹೇಳಿ, ಅಂದರೆ ಇವಾಗ ಇಷ್ಟು ಪಾಪ್ಯುಲೇಷನ್ಸ್ ಇದೆ, ಎಲ್ಲರಿಗೂ ಏನೋ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಪ್ರಾಬ್ಲಮ್ಸ್ ಇಲ್ಲದೇ ಇರೋಂಥ ಫ್ಯಾಮಿಲಿ ಆಗಲಿ, ಮನುಷ್ಯ ಆಗಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ಒಬ್ರಿಗೆ ಮನಿ ಇರ್ಬೋದು, ಇನ್ನೊಬ್ರಿಗೆ ಕರಿಯರ್ ಇರುತ್ತೆ, ಇನ್ನೊಬ್ರಿಗೆ ಹೆಲ್ತ್ ಇಶ್ಯೂಸು, ಮಗುದು ಬೇಬಿ ಕನ್ಸೀವ್ ಆಗೋದು ಇಶ್ಯೂಸ್ ಇರುತ್ತೆ, ಮ್ಯಾರಿಟಲ್ ಆಗಿರ್ಬೋದು, ಲವ್ ಆಗಿರ್ಬೋದು. ಸೊ ಎಷ್ಟೊಂದು ಜನ ರಿಲೇಟಿವ್ಸಿಂದ ಪ್ರಾಬ್ಲಮ್ಸ್ ಇರುತ್ತೆ, ನಮ್ಮಲ್ಲೇ ಫ್ರೆಂಡ್ಶಿಪ್ಪಲ್ಲಿ ಇರುತ್ತೆ, ನಮ್ಮ ಸೆಲ್ಫಲ್ಲೇ ಸೆಲ್ಫ್ ಡೌಟ್ ಇರುತ್ತೆ, ಕಾನ್ಫಿಡೆನ್ಸ್ ಇರಲ್ಲ, ಡಿಪ್ರೆಷನ್ಗೆ ಹೋಗಿರ್ತಾರೆ, ಹೇಗೆ ಕಮೌಟ್ ಆಗಬೇಕು ಅಂತ ಗೊತ್ತಿರಲ್ಲ. ಸೊ ಇಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತಾರೆ. ಸೊ ಅದ್ರ ಜೊತೆ ಮೇಯ್ನ್ ಇಂಪಾರ್ಟೆಂಟಾಗಿ ಆಕ್ಸಿಡೆಂಟ್ಸ್ ಎಲ್ಲ ಆಗಿರ್ಬೋದು, ಅದಾದಮೇಲೆ ಎಲ್ಲಿ ಹೇಗೆ ನಮಗೆ ಫೋಕಸ್ ಮಾಡಬೇಕು ಅಂತ ಗೊತ್ತಿರಲ್ಲ, ಏನು ಚೂಸ್ ಮಾಡಬೇಕು ಅಂತಲೂ ಗೊತ್ತಿರಲ್ಲ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಎಲ್ಲದಕ್ಕೂ ಸಪ್ರೇಟ್ ಆಗಿ ಅಂತ ಒಂದು ಏನೋ ಪಾರ್ಟ್ ಇದೆ. ಲೈಕ್ ಅಸ್ಟ್ರಾಲಜಿ ಅಂತ ಬಂದರೆ ನಿಮ್ಮದು ಮೂನ್ ಸೈನ್ ಯಾವುದು, ನಿಮ್ಮದು ಸನ್ ಸೈನ್ ಯಾವುದು, ಅದ್ರ ಜೊತೆ ನಿಮ್ಮದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ನ್ಯೂಮರಾಲಜಿಲಿ, ಮತ್ತು ನಿಮ್ಮ ಕುಂಡ್ಲಿ ಆಗಿರ್ಬೋದು, ಅದನ್ನ ಹೇಗೆ ಮಾಡ್ತಾರೆ, ಯಾವ್ಯಾವ ಲಗ್ನದಲ್ಲಿ ಏನೇನಿರುತ್ತೆ, ಅದಾದಮೇಲೆ ನಿಮಗೆ ಪ್ಲ್ಯಾನೆಟ್ಸು, ನಮ್ಮ ಪ್ಲ್ಯಾನೆಟ್ಸ್ ಇರುತ್ತಲ್ವ, ಅದನ್ನ ಹೇಗೆ ಸ್ಟ್ರೆಂಥನ್ ಮಾಡ್ಕೊಳ್ಳೋದು, ಯಾವ್ಯಾವ ಪ್ಲ್ಯಾನೆಟ್ಸು ಯಾವ್ಯಾವುದಕ್ಕೆ ಅದು ಲಿಂಕ್ ಆಗಿರುತ್ತೆ, ಅದಾದಮೇಲೆ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಎಲ್ಲ ಅದು ಹೇಗೆ ಅಫೆಕ್ಟ್ ಮಾಡ್ತಾ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಅನ್ನೆಸೆಸರಿ ನೀವು ಯಾವುದನ್ನು ತಿಳ್ಕೊಳ್ದೇನೆ ಎಲ್ಲದನ್ನು, ವೇದಿಕ್ಕೂ ಅಷ್ಟೇ, ವಾಸ್ತು ಆಗಿರ್ಬೋದು, ಎಲ್ಲದಕ್ಕೂ ಅಷ್ಟೇ, ಪ್ರತಿಯೊಂದಕ್ಕೂ ಅದರದೇ ಆದಂಥ ಸ್ಟಡಿ ಇದೆ. ಅದನ್ನೇ ನಾವು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆದಮೇಲೆ 1-2 ವರ್ಷಕ್ಕೆ ಅದು ಸಿದ್ಧಿ ಆಗಲ್ಲ. ಬಿಕಾಸ್ ಅದನ್ನ ತಿಳ್ಕೊಳ್ಳೋ ಅಂಥ ಸಬ್ಜೆಕ್ಟೇ ತುಂಬ ದೊಡ್ಡದಿದೆ. ಬಿಕಾಸ್ ನಾವು ಒಬ್ಬರು ಲೈಫ್ನ ಪ್ರಿಡಿಕ್ಟ್ ಮಾಡ್ತೀವಿ, ಅವ್ರಿಗೇನೋ ಒಂದು ಗೈಡೆನ್ಸ್ ಕೊಡ್ತೀವಿ ಅಂದರೆ ಇಟ್ ಈಸ್ ಅ ಬಿಗ್ ಥಿಂಗ್. ಸೊ ಅದನ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಾವು 100% ಜೆನ್ಯೂನ್ ಇದ್ದರೆ ಮಾತ್ರ ನಾವು ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ಸೊ ಅದಕ್ಕೆ ಮೇಯ್ನ್ ಇಂಪಾರ್ಟೆಂಟಾಗಿ ನನಗನ್ನಿಸ್ತು. ಬಿಕಾಸ್ ಇವಾಗಿರೋ ಟ್ರೆಂಡಲ್ಲಿ ಜನಗಳು, ಪೀಪಲ್ ಆರ್ ಸಫರಿಂಗ್ ಫ್ರಮ್ ಸೋ ಮೆನಿ ಡಿಸೀಸಸ್ ಎವ್ರಿ ಡೇ. ಲೈಕ್ ಜಾಬ್ ಆಗಲಿ, ಮನೇಲಿ ಫ್ಯಾಮಿಲಿ ಇಶ್ಯೂಸ್ ಆಗಲಿ, ಡೈಲಿ ದೇ ಆರ್ ಫೈಟಿಂಗ್ ಈಚ್ ಅದರ್ ಇನ್ ದ ಫ್ಯಾಮಿಲಿ. ಆಫ್ಟರ್ ದಟ್ wherever you go in the office also you're facing so many problems with your colleagues. After that you have a toxic boss, then toxic environment ಆಗಿರ್ಬೋದು. ಅದ್ರ ಜೊತೆ ನೀವು ಮೋಸ್ಟ್ ಆಫ್ ದೆಮ್ ಸಫರಿಂಗ್ ಫ್ರಮ್ ಮಲ್ಟಿಪಲ್ ಬ್ಯಾಕ್ ಟು ಬ್ಯಾಕ್ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಅದ್ರ ಜೊತೆ ನೀವು ಎಜುಕೇಷನಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಮಲ್ಟಿಪಲ್ ಫೇಲ್ಯೂರ್ಸ್ ಇರುತ್ತೆ. ಅದಾದಮೇಲೆ ನೀವು ಮ್ಯಾರಿಡ್ ಆಗಿದ್ರೂ ಕೂಡ ಮ್ಯಾರಿಡಲ್ ಲೈಫಲ್ಲಿ ಸಕ್ಸಸ್ಫುಲ್ ಆಗಿರಲ್ಲ. ಬಿಕಾಸ್ people are like suffering from egos, lot of anger issues, stress, and because of that so many divorces are going to happen. ಅದಾದ್ರ ಮೇಲೆ ಮಕ್ಕಳ ಮೇಲೂ ತುಂಬ ಪ್ರೆಷರ್ ಬೀಳ್ತಾ ಇದೆ. ಸೊ ಮಕ್ಕಳು ಅಷ್ಟೇ, ಎಜುಕೇಷನ್ ಆಗಿರ್ಬೋದು, ಅವ್ರದ್ದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅದಾದಮೇಲೆ ಎನಿಬಡಿ ಇನ್ ಯುವರ್ ಹೌಸ್ ಎಲ್ಡರ್ ಪೀಪಲ್ ಇರ್ಬೋದು, ಅವ್ರಿಗೂ ಕೂಡ ಎಷ್ಟೊಂದು ರೀತಿಯಲ್ಲಿ ಸಫರ್ ಆಗ್ತಿರ್ತಾರೆ, ಎಲ್ಲ ಡಿಸೀಸಸ್ ಆಗಿರ್ಬೋದು. ಅದಾದ್ಮೇಲೆ ನಮಗೂ ಅಷ್ಟೇ, ನಮ್ಮ ಪರ್ಸ್ನಲಿ ನಮ್ಮ ಹೇರಿಂದ ಹಿಡಿದು, ನಮ್ಮ ಐ ಪ್ರಾಬ್ಲಮಿಂದ ಹಿಡಿದು, ನಮ್ದು ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ನಮ್ಮ ಸ್ಕಿಲ್ ಸೆಟ್ ಆಗಿರ್ಬೋದು, ಅದಾದಮೇಲೆ ನಮ್ಮದು ಲೈಫ್ ಡೇ ಟು ಡೇ ನಾವು ಏನು ಸಫರ್ ಆಗ್ತಿದ್ದೀವಿ ಇನ್ಸೈಡ್ ಅನ್ನೋದು. ಲೈಕ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೇ ಇನ್ಸೈಡ್ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ, ಸ್ಟಮಕ್ ಆಗಿರ್ಬೋದು, ಬ್ಯಾಕ್ ಪೇನ್ ಇಶ್ಯೂಸ್ ಆಗಿರ್ಬೋದು, ಎಷ್ಟೊಂದು ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ದೇ ಪೀಪಲ್ ಆರ್ ಸಫರಿಂಗ್. ಬಟ್ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ನು ಯಾರನ್ನೋ ಫಾಲೋ ಮಾಡ್ತಿರ್ತಾರೆ. ಇಫ್ ಇನ್ ಕೇಸ್ ನೀವು ತುಂಬ ದೊಡ್ಡ ಆಸ್ಟ್ರಾಲಜಿಸ್ಟ್ ಆಗಿರ್ಬೋದು, ವಾಸ್ತು ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಬೇಕು ಅಂದ್ರೂ ಯು ಹ್ಯಾವ್ ಟು ಪೇ ಸೋ ಮಚ್ ಆಫ್ ಅಮೌಂಟ್. ಅದಾದಮೇಲೆ ಅವರು ಇಷ್ಟೇ ಪರ್ಟಿಕ್ಯುಲರ್ ನಿಮಿಷಕ್ಕೆ ಇಷ್ಟೇ ಅಮೌಂಟ್ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ನಿಮ್ಗೆ ಯಾವುದೇ ರೀತಿಯಾದ ಗ್ಯಾರಂಟೀಸ್ ಕೊಡಲ್ಲ, ನಿಮ್ಮ ಟೈಮು ವೇಸ್ಟ್ ಆಗುತ್ತೆ. ಅದಾದಮೇಲೆ ನಮಗೂ ಕೂಡ ಗೊತ್ತಿರಲ್ಲ. ಬಿಕಾಸ್ ಆನ್ಲೈನಲ್ಲಿ ಎಷ್ಟೊಂದು ಜನಕ್ಕೆ ಇವಾಗ ಫೇಕ್ ಸರ್ಟಿಫಿಕೇಟ್ ಸಿಗ್ತಾ ಇರೋದ್ರಿಂದ ವಿ ಆರ್ ನಾಟ್
ಅಥೆಂಟಿಕೇಟ್ ಆಗಿ ಇವ್ರು ಮಾಡಿದಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ನಾಲೆಡ್ಜ್ ಅಬೌಟ್ ಆಸ್ಟ್ರಾಲಜಿ ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು, ಹೀಲಿಂಗ್ ಆಗಿರ್ಬೋದು, ಅದ್ರ ಜೊತೆ ವೇದಿಕ್ ಆಗಿರ್ಬೋದು, ವಾಸ್ತು ಆಗಿರ್ಬೋದು, ಯಾವುದ್ರ ಬಗ್ಗೆನೂ ಕೂಡ ನಮಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಅವ್ರು ಏನು ಹೇಳ್ತಾರೆ ಅದನ್ನ ನಾವು ನಂಬ್ಕೊಂಡು ಬರ್ತೀವಿ. ಅದಾದ್ಮೇಲೆ ಅವ್ರನ್ನ ವಾಪಸ್ ಕನ್ಸಲ್ಟು ಮಾಡೋಕ್ಕಾಗಲ್ಲ. ಬಿಕಾಸ್ ಎಷ್ಟೊಂದು ಜನ ಇವತ್ತು ನಂಬರ್ ಚೇಂಜ್ ಮಾಡ್ತಿರ್ತಾರೆ, ಏನೇನೋ ಚೇಂಜ್ ಮಾಡ್ತಿರ್ತಾರೆ. ಬಟ್ ಅವ್ರದ್ದು ಇದೆಲ್ಲ ಪ್ರಾಬ್ಲಮ್ಸ್ ಬಂದು ನಮ್ಮ ಲೈಫ್ ಮೇಲೆ ತುಂಬ ಮೇಜರಾಗಿ ಅಫೆಕ್ಟ್ ಆಗುತ್ತೆ. ಬಿಕಾಸ್ ಯಾರೋ ಏನೋ ಹೇಳಿದ್ದಾರೆ ಅಂದರೆ ನಮ್ಮ ಮೈಂಡಲ್ಲಿ ಅದೇ ಕೊರಿತಾ ಇರುತ್ತೆ. ಸೊ ಅದು ಓವರ್ ಥಿಂಕಿಂಗ್ ಆಗುತ್ತೆ. ಯಾರೋ ಏನೋ ಕೇಳಿದ್ರೆ ನಮ್ಗೆ ಸೆಟ್ ಆಗ್ತಿರಲ್ಲ. ಆಮೇಲೆ ಎಷ್ಟೋ ವರ್ಷ ನಾವು ಸಫರ್ ಆಗ್ತಾನೆ ಇರ್ತೀವಿ, ನಮಗೆ ಪ್ರಾಬ್ಲಮ್ ಸೊಲ್ಯೂಷನ್ನು ಸಿಗಲ್ಲ. ಇಲ್ಲಾಂದರೆ ಮತ್ತೆ ಇನ್ನೊಂದ್ಸಲ ಹೋಗಿ ಯಾರ ಹತ್ರನೂ ದುಡ್ಡು ಕೊಟ್ಟು ನಮ್ಮದು ಎಲ್ಲ ಲಾಸ್ ಮಾಡ್ಕೊಳ್ಳೋ ಸಿಚುವೇಶನ್ಸ್ ಕೂಡ ಬರುತ್ತೆ. ಸೊ ಅದಕ್ಕೆ ನನ್ನ ಮೇನ್ ಉದ್ದೇಶ ಏನಂದರೆ, ನಾನು ಕೂಡ ಇವಾಗ ನಾವು ನೋಡೋಕ್ಕೆ ಚೆನ್ನಾಗಿದ್ದೀವಿ ಬಿಡಪ್ಪ, ಏನೋ ಒಂದು ದುಡ್ಡುಗೋಸ್ಕರ ತಾನೇ ಏನೋ ಒಂದು ಹೇಳಿಬಿಟ್ಟು ಏನೋ ಒಂದು ಮಾಡಿಕೊಂಡು ಮ್ಯೂಸಿಕ್ ವೀಡಿಯೋಸು ಅಥವಾ ಮನೆಯದೇ 2 BHK ಹೋಮ್ ಇದೆಯಲ್ಲ, ನೀನು ಹೋಮ್ ಟೂರ್ ಮಾಡ್ಕೊಂಡಿರು, ಡೈಲಿ ಅದು ತೋರಿಸು ಇದು ತೋರಿಸು ಅಂತಲೇ ಇರ್ಬೋದು. ಬಟ್ ನನ್ನ ಮೇನ್ ಉದ್ದೇಶ ಏನಂದರೆ, ಯಾರಾದರೂ ನಮ್ಮ ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಆದಷ್ಟು ಅವ್ರಿಗೆ ಏನಾದರೂ ನಮ್ಮ ಕಡೆಯಿಂದ ಒಂದು ಎಜುಕೇಷ್ನಲ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ಆ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡೋದು, ಆ ಪ್ರಾಕ್ಟಿಕಲ್ ಲೈಫ್ಗೆ ಜನಗಳನ್ನ ತೊಗೊಂಡು ಬರೋದೇ ತುಂಬ ಇಂಪಾರ್ಟೆಂಟು. ಬಿಕಾಸ್ ಎಲ್ಲರೂ ಒಂದು 2-3 ಮಿನಿಟ್ಸ್ ನೋಡಿದ ತಕ್ಷಣ ಜಡ್ಜ್ ಮಾಡಿಬಿಡ್ತಾರೆ, ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಸೊ ಈ ಜನ್ರೇಷನ್ ಅವರಿಗೆ ಮೇನ್ ಇಂಪಾರ್ಟೆಂಟ್ ಆಗಿ ಪೇಷನ್ಸ್ ಇಲ್ಲ ಯಾವುದ್ರ ಬಗ್ಗೆನೂ. ಎಲ್ಲದ್ರ ಬಗ್ಗೆನೂ ಇನ್ಸ್ಟೆಂಟ್ ರಿಸಲ್ಟ್ ಬೇಕು, ಇನ್ಸ್ಟೆಂಟಾಗಿ ಮಾಡಬೇಕು ಅಂತಲೇ ಇರ್ತಾರೆ. ಸೊ ಅಂಥವ್ರಿಗೆ ಆ ಥರ ಸಿಚುವೇಶನ್ ಇರುವಾಗ ನನಗೇನು ಅನ್ಸುತ್ತೆ ಅಂದರೆ, ಅನ್ನೆಸರಿ ಎಷ್ಟೊಂದು ಜನ ನಮ್ಮ ಕಣ್ಮುಂದೆನೇ ಮೋಸ ಹೋಗ್ತಿರ್ತಾರೆ, ನಾವೇನು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನನಗೇನೆಂದರೆ, ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ನೀವು ಯಾವುದೇ ರೀತಿಯಲ್ಲಿ ದುಡ್ಡು ಖರ್ಚು ಮಾಡ್ದೇನೆ ನಮ್ಮ ಮನೆಯಲ್ಲೇ ಏನೇನು ಐಟಮ್ಸ್ ಇದೆ, ನಮ್ಮ ಹತ್ರ ಏನೇನಿದೆ, ಅದರಿಂದನೇ ಇಷ್ಟೊಂದು ವಿಷಯಗಳು ನಮಗೆ ಯಾರೂ ಹೇಳ್ಕೊಟ್ಟಿರಲ್ಲ ಅಥವಾ ತಿಳ್ಕೊಂಡಿರಲ್ಲ. ಅದರಿಂದನೇ ಇಷ್ಟೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು ನೀವೆಲ್ಲೂ ಹೋಗ್ದೇನೆ. ಬಿಕಾಸ್ ಎಲ್ಲರಿಗೂ ಅವ್ರ ದೈವ ಅನ್ನೋದು ಒಂದು ಇದ್ದೇ ಇರುತ್ತೆ. ಅದನ್ನು ನಾವು ಪೂಜೆ ಮಾಡಿಕೊಂಡು ನಮ್ಮ ಸಿಂಪಲ್ ರೂಟೀನ್ ಆಗಿರ್ಬೋದು, ಹ್ಯಾಬಿಟ್ಸ್ ಆಗಿರ್ಬೋದು, ನಾವು ಮಾತಾಡೋ ಭಾಷೆಯಲ್ಲಾಗಿರ್ಬೋದು, ನಮ್ಮದು ಸ್ವಲ್ಪ ನಾವು ಚೇಂಜಸ್ ಮಾಡ್ಕೋತಾ ಬಂದರೆ ಸಾಕು. ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎಲ್ಲ ರೀತಿಯೂ ನಾವು ಚೆನ್ನಾಗಾಗ ಸ್ಟಾರ್ಟ್ ಆಗ್ತೀವಿ. ಸೊ ಮೇನ್ ಇಂಪಾರ್ಟೆಂಟ್ ಇವಾಗ ಬಂದು ನಾನು ಇನ್ನೂ ಟ್ಯಾಟೋ ಕಾರ್ಡ್ಸ್ನ ಸ್ಟಡಿ ಮಾಡ್ತಿರೋದ್ರಿಂದ, ಕಲಿತಾ ಇರೋದ್ರಿಂದ, ಸ್ಟಿಲ್ ಇಟ್ ಟೇಕ್ಸ್ 6 to 1 year ಬಿಕಾಸ್ ಐ ನೀಡ್ ಎ ಲಾಡ್ ಆಫ್ ಪ್ರಾಕ್ಟೀಸ್. ಬಿಕಾಸ್ ಒಬ್ಬರ ಲೈಫ್ನ ನೀವು ಫ್ಯೂಚರ್ನ ಡಿಸೈಡ್ ಮಾಡ್ತೀರಾ ಅಂದರೆ ಅದಕ್ಕೆ ಆದಂತಹ ಎಷ್ಟೊಂದು ನಾಲೆಡ್ಜ್ ಬೇಕಾಗಿರುತ್ತೆ, ತುಂಬಾ ಇಂಪಾರ್ಟೆಂಟು. ಯಾವುದೋ ಒಂದು ದುಡ್ಡು ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಈ ವರ್ಷದಿಂದ ನಾನು 5 ವರ್ಷದಿಂದ ಏನೇನು ಪ್ರಾಕ್ಟೀಸ್ ಮಾಡಿದ್ದೀನಿ ಆ ಟಿಪ್ಸ್ನ ಫಾಲೋ ಮಾಡೋದನ್ನ ನಾನು ಒಂದು ಶಾರ್ಟ್ ವಿಡಿಯೋ ಥರ, ಸೊ ನಿಮಗೂ ಬೋರ್ ಆಗಬಾರ್ದು, ಏನಪ್ಪ ಇದಿಷ್ಟು ಬಂದು ಹೇಳ್ತಾರೆ ಅಂತ. ಅದಾದಮೇಲೆ ಎಲ್ಲರಿಗೂ ಎಷ್ಟೊಂದು ರೆಮಿಡೀಸ್ ಹೇಳ್ತಾರೆ, ಎಲ್ಲ ನಾವು ಫಾಲೋ ಮಾಡೋಕ್ಕಾಗಲ್ಲ. ಬಿಕಾಸ್ ಎಷ್ಟೊಂದು ರಿಸೋರ್ಸಸ್ ಇರಲ್ಲ. ಅದಾದಮೇಲೆ ತುಂಬ ಡಿಫಿಕಲ್ಟ್ ಅನಿಸುತ್ತೆ, ಅದಾದಮೇಲೆ ಬೋರಿಂಗ್ ಅನಿಸುತ್ತೆ. ಆಮೇಲೆ ಅಯ್ಯೋ 1-2 days ಮಾಡಿಬಿಟ್ಟಿದ್ದು ಯಾರು ಮಾಡ್ತಾರೆ ಅಂತಲೂ ಅನಿಸುತ್ತೆ. ಸೊ ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿ ಮನೆಯಲ್ಲೇ ಇರುವಂತಹ ಐಟಮ್ಸ್ನ ತೊಗೊಂಡು, ಲೈಕ್ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಂದು ವಿತಿನ್ 100-200 ಆಗಿರಲಿ, 500 ಆಗಿರಲಿ, ಅಷ್ಟರ ಒಳಗಡೆನೆ ನಮ್ಮ ಮನೆಯಲ್ಲಿರೋಂಥ ನಮ್ಮ ಮನಿ ಪ್ರಾಬ್ಲಮ್ ಆಗಿರಲಿ, ಕರಿಯರ್ ಪ್ರಾಬ್ಲಮ್ ಆಗಿರಲಿ, ಅದ್ರ ಯಾವುದು ಪ್ರಾಬ್ಲಮ್ಸ್ ಇದೆ, ಸೊ ಯಾವುದು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಸೊಲ್ಯೂಷನ್ ಕೊಡಬೇಕು ಅಂತ ನಾನು ಈ ವಿಡಿಯೋಸ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ನನಗೆಷ್ಟು ಗೊತ್ತಿದೆ, ನಾನು ಇನ್ನೇನು ಫಾಲೋ ಮಾಡ್ತಾ ಇದ್ದೀನಿ, ಅದರಿಂದ ಎಷ್ಟು ಯೂಸ್ ಆಗುತ್ತೆ ಅನ್ನೋ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಕೂಡ ನನ್ನ ವೀಡಿಯೋಸ್ನ ನೋಡಿ, ಅದಾದಮೇಲೆ ನೀವು ಕೂಡ ಫೇತ್, ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಡನ್ ಅಂತ 1 or 2 times ಮಾಡಿ ಅದನ್ನ ಮಿಸ್ ಮಾಡಿಬಿಡ್ಬೇಡಿ. ಬಿಕಾಸ್ ಇದಕ್ಕೆ ನೀವೇನು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಮ ಮನೆಯಲ್ಲಿರುವಂಥ ಐಟಮ್ಸ್ಗಳೇ, ಅದಾದ್ಮೇಲೆ ಸಿಂಪಲ್ ಟೆಕ್ನಿಕ್ಸ್ ಇರುತ್ತೆ. ಸೊ ಮನೆಯಿಂದನೇ ನೀವು ಇದನ್ನು ಮಾಡ್ತಾ 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 ನಿಮಗೆ ಅದು ಚೇಂಜಸ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಲಾಸ್ಟಲ್ಲಿ ಅಂದರೆ, ಯಾವುದೇ ಏನೇ ಒಂದು ಆಗಬೇಕು ಅಂದ್ರೂ, ಬಿಕಾಸ್ ಡೆಸ್ಟಿನಿನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗ್ತಿದೆಯಲ್ಲ ಅದನ್ನು ನಾವೇ ಬೆಟರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನಮ್ಮಲ್ಲಿರೋ ಪ್ರಾಬ್ಲಮ್ಸ್ನ ನಾವೇ ಸಾಲ್ವ್ ಮಾಡ್ಕೊಳ್ಳೋಣ. ಆಮೇಲೆ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಯಾರನ್ನೋ ಕನ್ಸಲ್ಟ್ ಮಾಡೋದು ಬದಲು ನಿಮ್ಮನ್ನ ನೀವು ನಂಬಿ, ನಿಮ್ಮ ಪ್ರಾಬ್ಲಮ್ಗೆ ನಿಮ್ಮಲ್ಲೇ ಸೊಲ್ಯೂಷನ್ ಇರುತ್ತೆ. ಸೊ ಆದಷ್ಟು ಅದನ್ನ ಫೇತಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ಯು ಸ್ಟಾರ್ಟ್ ಸೀಯಿಂಗ್ ದಿ ಗುಡ್ ಚೇಂಜಸ್. ಸೊ ನಿಮ್ಮ ಕಡೆಯಿಂದ ಏನಾದರೂ ಫೀಡ್ಬ್ಯಾಕ್ ಆಗಿರ್ಬೋದು, ಅಥವಾ ನಿಮ್ದು ಈ ಪರ್ಟಿಕ್ಯುಲರ್ ಯು ಸ್ಟಕ್ ಇನ್ ಎನಿ ಪರ್ಟಿಕ್ಯುಲರ್ ಕೈಂಡ್ ಆಫ್ ಪ್ರಾಬ್ಲಮ್ಸ್,
ಪ್ಲೀಸ್ ಅದನ್ನು ಕೂಡ ನನಗೆ ಜೊತೆ ಕೇಳ್ಬೋದು, ಮಾತಾಡ್ಬೋದು. ಸೊ ಪರ್ಟಿಕ್ಯುಲರಾಗಿ ಇದೇ ವೀಡಿಯೋಸ್ ಅಂತ ಏನೂ ಇಲ್ಲ. ಸೊ ನಾನು ಯಾವಾಗಲೂ ನಂದು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ನಾನು ಯಾವಾಗಲೂ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನಿಮ್ಮ ಪರ್ಸ್ನಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು, DM ಮಾಡ್ಬೋದು. ಸೊ ಅದರಲ್ಲೂ ಕೂಡ ನಾನು ಅವೈಲಬಿಲಿಟಿ ಇರ್ತೀನಿ. ನೋಡಿಬಿಟ್ಟು ಆ ಟಾಪಿಕ್ ಬಗ್ಗೆ ಆಗಲಿ, ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಗ್ಗೆ ಆಗಲಿ ವೀಡಿಯೋಸ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಸೊ ಈ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ, ಒಂದು ಸಣ್ಣ ಸ್ಟಾರ್ಟ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಫಾಲೋ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ ಟು ಡೂ ಮೋರ್ ವೀಡಿಯೋಸ್. ಇದು ನಾಲೆಜ್ನ ಶೇರ್ ಮಾಡೋಕ್ಕೆ ಒಂದು ಅವಕಾಶ ಅಂತ ಅನ್ಕೋತೀನಿ. ಬಿಕಾಸ್ ಯಾವುದೋ ಮ್ಯೂಸಿಕಲ್ ವೀಡಿಯೋಸ್ ಆಗಲಿ, ಬೇರೆ ಏನೋ ಡೈಲಿ ರೊಟೀನ್ ವೀಡಿಯೋಸ್ ಆಗಲಿ, ನೀವು ಎಕ್ಸಸೈಸ್ ವೀಡಿಯೋಸ್ ಆಗಲಿ ತುಂಬ ಸಾವಿರ ಇದೆ. ಬಿಕಾಸ್ ಪೀಪಲ್ ಆರ್ ನಾಟ್, ಅದು ಅವಶ್ಯಕತೆ ಇಲ್ಲ. ಬಿಕಾಸ್ ಅವ್ರವ್ರಿಗೆ ಅವ್ರದ್ದೇ ಆದಂಥ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ದೇ ಆರ್ ಫೇಸಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್. ಯಾರನ್ನ ಕನ್ಸಲ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಗೈಡೆನ್ಸ್ ಸಿಗಲ್ಲ. ಅದಾದ್ಮೇಲೆ ನೀವು ಕನ್ಸಲ್ಟ್ ಮಾಡೋ ಎಲ್ಲ ಪರ್ಸನ್ ಕೂಡ ಟ್ರಸ್ಟ್ ವರ್ತಿ ಆಗಿರಲ್ಲ. ಸೊ ಎಷ್ಟೊಂದು ಜನ ಇನ್ಸೈಡ್ ಹೇಳ್ದೇನೆ ಅದನ್ನ ಸಫರ್ ಆಗ್ತಿರ್ತಾರೆ. ಸೊ ಅಂಥವ್ರಿಗೆ ಮೇನ್ ಇದು ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥಾಟ್ ಬಂತು. ಬಿಕಾಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಥಾಟ್ ಬಂದಿದ್ದ ತಕ್ಷಣವೇ ಏನು ವೀಡಿಯೋಸ್ ಮಾಡೋದು, ಯಾವುದ್ರ ಬಗ್ಗೆ ಮಾಡೋದು ಅಂತ. ಸೊ ಫೈನಲಿ ನನಗನ್ಸಿದ್ದು, ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಪರ್ಸ್ನಲಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿರೋದ್ರಿಂದ ನಮಗೇನು ಗೊತ್ತಿದೆ ಅದನ್ನು ಮೇನ್ ಇಂಪಾರ್ಟೆಂಟಾಗಿ ಅದನ್ನ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಪ್ಲಸ್ ನಾನು ಫಾಲೋ ಮಾಡುವಂಥ ಟಿಪ್ಸ್ನೇ ನಿಮಗೂ ಕೂಡ ಶೇರ್ ಮಾಡಿದ್ರೆ ಅದರಿಂದ ಒಂದು 4 ಜನಕ್ಕಾದರೂ ಯೂಸ್ ಆಗಲಿ ಅನ್ನೋದು ನನ್ನ ಮೇನ್ ಕನ್ಸರ್ನ್ ಕೂಡ. ಸೊ ನೀವು ಕೂಡ ಅದನ್ನ ಫಾಲೋ ಮಾಡಿ ಟ್ರಸ್ಟಿಂದ. ಸೊ ನಿಮಗೂ ಕೂಡ ಒಳ್ಳೇದಾಗಲಿ. ಅದಾದಮೇಲೆ ನಿಮ್ಮದೇ ಏನೇ ಫೀಡ್ಬ್ಯಾಕ್ ಆಗಿರ್ಬೋದು, ಏನಾದರೂ ಅರ್ಥ ಆಗಿಲ್ಲ ಅಂದರೆ, ಏನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಸೊ ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗಲಿ. ಸೊ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬಿಕಾಸ್ ಲೈಫ್ ಇಸ್ ಟೂ ಶಾರ್ಟ್. ಅದಾದಮೇಲೆ ಅನ್ನೆಸೆಸರಿ ಯಾರ್ಯಾರನ್ನೋ ನಂಬಿ ಮೋಸ ಹೋಗಬೇಡಿ. ನಿಮ್ಮ ದುಡ್ಡು, ನಿಮ್ಮ ಟೈಮು ಎಲ್ಲನೂ ವ್ಯರ್ಥ ಮಾಡ್ಕೋಬೇಡಿ. ಯಾವಾಗ್ಲೂ ಅವೇರ್ ಆಗಿರಿ. ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಫಸ್ಟ್ ತಿಳ್ಕೊಂಡು ಯಾವುದೇ ಡಿಸಿಷನ್ ತೊಗೋಬೇಕು ಅಂದರೂ ಯಾರೇ ಏನೇ ಹೇಳಿದ್ರು ತಕ್ಷಣ ಆ್ಯಕ್ಷನ್ ತೊಗೋಬೇಡಿ. ಯೋಚನೆ ಮಾಡಿ ನಿಧಾನಕ್ಕೆ ನಿಮ್ಮ ಲೈಫ್ನ ನೀವು ಮುಂದೆ ತಗೊಂಡೋದ್ರೆ ಮಾತ್ರ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಒಂದು ಸ್ಮಾಲ್ ಡಿಸಿಷನ್ನು ನಿಮ್ಮ ಲೈಫ್ನೇ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದಷ್ಟು ಕೇರ್ಫುಲ್ಲಾಗಿರಿ, ಹ್ಯಾಪಿಯಾಗಿರಿ, ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ, ಪೀಸ್ಫುಲ್ಲಾಗಿರಿ. ಜಾಸ್ತಿ ಯಾವುದ್ರ ಬಗ್ಗೆನೂ ಥಿಂಕ್ ಮಾಡೋದಾಗಲಿ, ಓವರ್ ಥಿಂಕ್ ಮಾಡೋದಾಗಲಿ, ಫ್ಯೂಚರ್ ಬಗ್ಗೆ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡೋದಾಗಲಿ ಆಗಬೇಡಿ. ಸೊ ಇವತ್ತು ಖುಷಿಯಾಗಿ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. Thanks for watching.